ಹಾಯ್ ಗೈಸ್, ನಾನು ಇವತ್ತು ಆರೋಗ್ಯಕರವಾದ ಒಂದು ಸಾಂಬಾರು ಮಾಡಿ ತೋರಿಸ್ತೀನಿ. ಇದು ಬಸಳೆ ಸೊಪ್ಪಿನ ಸಾಂಬಾರು. ಬಸಳೆ ಸೊಪ್ಪು ಅಂದ್ರೆ ಹಿಂಗೆ ಇರುತ್ತಿದ್ದು, ಇದು ಎಲೆ ಎಲ್ಲ ತೆಗೆದ್ಬಿಟ್ಟು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ದಂಟು ಇರುತ್ತಲ್ಲ ಅದನ್ನು ಒಂದೊಂದು ಇಂಚಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಅದಕ್ಕೆ ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ, ನಾನು ಹಸಿ ಕೊಬ್ಬರಿ ಹಾಕ್ತಾ ಇದ್ದೀನಿ. ಒಂದು ಈರುಳ್ಳಿ, ಒಂದು 10-12 ಹಸಿಮೆಣಸಿನ್ಕಾಯಿ. ನೀವು ಬೇಕಾದ್ರೆ ಒಣ ಮೆಣಸಿನ್ಕಾಯಿ ಹಾಕೊಳ್ಳಿ. ನಾನು ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ಮಸಾಲೆ ಹಾಕೋದನ್ನ ತೋರಿಸ್ತೀನಿ. ಹುರಿಬೇಕು ಅವನ್ನ. ಎಣ್ಣೆ ಹಾಕಬಾರ್ದು. 1.5 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ, 1 ಸ್ಪೂನ್ ಅಷ್ಟು ಧನಿಯಾ, 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ ಫ್ರೈ ರೋಸ್ಟ್ ಮಾಡ್ಕೋಬೇಕು. ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಕಡಲೆಬೇಳೆ ಮೊದಲು ಹಾಕೋಬೇಕು, ಜೀರಿಗೆ ಸೀದ್ ಹೋಕ್ಕವು, ಅದಕ್ಕೆ ನಾನು ಲಾಸ್ಟ್ಗೆ ಹಾಕ್ತಾ ಇದ್ದೀನಿ. ನಾನು ಇದಕ್ಕೆ 1-7 ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ನಿಮಗೆ ಬೇಕಾದ್ರೆ ಒಣ ಮೆಣಸಿನ್ಕಾಯಿ ಹಾಕೊಳ್ಳಿ. ಈ ಈರುಳ್ಳಿನ ಬೇಯಕ್ಕೆ ಹಾಕ್ತೀನಿ ನಾನು. ಆಮೇಲೆ ಇದಕ್ಕೆ ಕೊಬ್ಬರಿ ಹಾಕೋತಾ ಇದ್ದೀನಿ. ಅದು ಒಂದಿಷ್ಟು ತಗೊಂಡಿದ್ದೀನಿ ನಾನು, ಒಂದು ಅರ್ಧ ಗಿಟಕದಷ್ಟು. ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಎಲ್ಲರೂ ಒಣ ಮೆಣಸಿನ್ಕಾಯಿ ಹಾಕ್ತಾರೆ ಸಾಂಬಾರಿಗೆ, ನಾನು ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ನೀವು ಬೇಕಂದ್ರೆ ಒಣ ಮೆಣಸಿನ್ಕಾಯಿ ಹಾಕೊಳ್ಳಿ. ಇವಾಗ ಹುರಿದಾಗಿದೆ, ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇದು ತಣ್ಣಗಾಲಿ ಮಸಾಲೆ. ಇವಾಗ ಕುಕ್ಕರ್ ಇಟ್ಕೊಂಡು ನಾನು 1 ಕಪ್ ತೊಗರಿಬೇಳೆ ತೊಳೆದು ಇಟ್ಕೊಂಡಿದ್ದೀನಿ. ಇವನ್ನ ಹಾಕ್ತೀನಿ. ಈರುಳ್ಳಿ ಹಾಕ್ತೀನಿ. ಒಂದು 8-10 ಹೆಸರು ಬೆಳ್ಳುಳ್ಳಿ. ಇವಾಗ 1 ಟೊಮೆಟೊ ತಗೊಂಡಿದ್ದೀನಿ ನಾನು, 1 ಟೊಮೆಟೊ ಹಾಕ್ತೀನಿ. ಇದು ಬಸಳೆ ಸೊಪ್ಪು ಕಟ್ ಮಾಡಿದ್ದು, ಅದನ್ನು ಹಾಕ್ತೀನಿ. ಇದು ದಂಟು ಬಸಳೆ ಸೊಪ್ಪದ್ದು, ಅದನ್ನು ಹಾಕ್ತೀನಿ. ಸ್ವಲ್ಪ ಅರಿಶಿನ ಪೌಡರ್, ಬೇಳೆ ಬೇಯೋದಕ್ಕೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ತೀನಿ. ನೀರು ಬೇಳೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಾವೊಂದು ಲೀಟರ್ ಹಾಕಿದ್ದೀನಿ, ಮತ್ತೆ ಬೇಕಾದ್ರೆ ಹಾಕೋತೀನಿ ನೀರು ಬೇಕಾದ್ರೆ. ಇವಾಗ ಲಿಡ್ ಮುಚ್ಚಬೇಕು. ಒಂದು 3-4 ವಿಸಿಲ್ ಆಗಲಿ. ಇವಾಗ ಹುರಿದಿರೋ ಪದಾರ್ಥನ ಮಿಕ್ಸಿ ಮಾಡ್ಕೊಂತೀನಿ ನಾನು. ಮಸಾಲೆ ರುಬ್ಬಿನಿ ನಾನು. ಇವಾಗ ಇದಕ್ಕೆ ನೀರು ಹಾಕೊಂಡು ರುಬ್ಬಿನಿ, ನೀವು ನೀರು ಹಾಕೊಂಡು ರುಬ್ಕೊಳ್ಳಿ. ಇವಾಗ ಕುಕ್ಕರ್ನ ಕೆಳಗಿಳಿಸ್ಕೊಂಡಿದ್ದೀನಿ. ಗ್ಯಾಸ್ ಹಚ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ಮೊದಲ ಒಂದು 3 ಸ್ಪೂನ್ ಅಷ್ಟು ಆಯಿಲ್ ಹಾಕೊಂತೀನಿ. ಎಣ್ಣೆ ಕಾಯ್ದು ಇವಾಗ ಎಣ್ಣೆ ಕಾದಿದೆ. ಜೀರಿಗೆ ಹಾಕೋತೀನಿ ನಾನು. ಜೀರಿಗೆ ಕೆಂಪಾಗಿದೆ. ಕರಿಬೇವು, ಒಣ ಮೆಣಸಿನ್ಕಾಯಿ 1-2. ಇವಾಗ ರುಬ್ಬಿದ ಮಸಾಲ ಹಾಕೊಂತ ಇದ್ದೀನಿ.
ಒಂದು ಸ್ಪೂನಷ್ಟು ಹುಣಸೆಹಣ್ಣಿನ ರಸ ಹಾಕ್ತಾ ಇದ್ದೀನಿ. ಈ ರುಬ್ಬಿದ ಮಸಾಲ ನೀರಿತ್ತಲ್ಲ ಅದನ್ನು ಹಾಕೊಂತಾ ಇದ್ದೀನಿ. ಮಸಾಲ ಎಣ್ಣೆಯಲ್ಲಿ ಬೆಂದಿದೆ. ಇವಾಗ ಬೇಳೆ ಹಾಕ್ತಾ ಇದ್ದೀನಿ. ಇದು ಒಂದು 5 ನಿಮಿಷ ಕುದಿಲಿ. ಬಸಳೆ ಸೊಪ್ಪಿನ ಸಾರು ರೆಡಿ ಆಯ್ತು ಇವಾಗ.